ಬಿಡ್ತೀವಿ. ನೋಡಿ, ಈಗ ದೆಹಲಿನಲ್ಲಿ ಸಾಕಷ್ಟು ಜನರು ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ವಿದ್ಯಾರ್ಥಿಗಳನ್ನ. ಅವ್ರನ್ನ ಎಲ್ಲಿಟ್ಟಿದ್ದಾರೆ ಅಂತ ಸಹ ಇವತ್ತು ಮಾಹಿತಿ ಕೊಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಪ್ರತಿ ಪೊಲೀಸ್ ಸ್ಟೇಷನ್ ಹೋಗಿ ಹುಡುಕ್ತಾ ಇದ್ದಾರೆ. ನೀವೆಲ್ಲಿ ತಗೊಂಡೋದ್ರಲ್ಲ, ಎಲ್ಲಿಟ್ಟಿದ್ರೆ, ಈ ಸ್ಟೇಷನ್ ಬಂದಿದ್ದೀನಿ, ನೀವ್ ಹೇಳ್ತಾ ಇದ್ರಿ ಈ ಸ್ಟೇಷನ್ಗೆ ಹೋಗಿ ಅಂತ. ಒಬ್ಬ ಮಾಜಿ ಮುಖ್ಯಮಂತ್ರಿನೇ ಹೋಗಿ ಅದನ್ನ ಗಮನಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೂ ಸಹ ಆದಷ್ಟು ಅನ್ಯಾಯ ಆಗಿದೆ. ಆ ಕುಟುಂಬ ಸಹ ಇವತ್ತು ಆ ನಿಟ್ಟಿನಲ್ಲಿ ನೋವು ಅನುಭವಿಸ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ನೀವು ಹೇಳಿದಾಗೆ ಪೊಲೀಸ್ ಸಹ ಅವರ ಕರ್ತವ್ಯ ನಿಷ್ಠೆನ ಸುಮಾರು 12 ರಿಂದ 14 ಅವರು ನಮ್ಮನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಅವ್ರು ನಿಂತಿರ್ತಾರೆ. ನಾವು ಸಹ ಅವ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಅದರಲ್ಲೂ ನಮ್ಮ ಬೆಂಗಳೂರಿನ ಪೊಲೀಸರು ನಮಗೆ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಅವರು ತಮ್ಮ ಮನೆಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಸಪೋರ್ಟ್ ಹೇಗೆ ಕೊಡ್ತಾರೋ ಆ ರೀತಿಯ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಕಳೆದ ವಾರದಿಂದ ನಾವು ಸಹ ಫ್ರೀಡಂ ಪಾರ್ಕ್ ಅಲ್ಲಿ ಇದ್ದೀವಿ. ಆಮ್ ಆದ್ಮಿ ಪಾರ್ಟಿ ಸಹ ಅದರಲ್ಲಿ ಅಮರನಾಥ ಉಪವಾಸ, ಒಂದು ದಿನದ ಸಾಂಕೇತಿಕ ಉಪವಾಸವನ್ನು ಸಹ ಮಾಡಿದ್ವಿ. ನಾವೇ ಪರ್ಮಿಷನ್ ಸಹ ತಗೊಂಡಿದ್ವಿ. ಆ ನಿಟ್ಟಿನಲ್ಲಿ ನಮಗೆ ಫುಲ್ ಸಪೋರ್ಟ್ ಕೊಟ್ಟಿರತಕ್ಕಂತ ಪೊಲೀಸ್ ಸಿಬ್ಬಂದಿಗೆ ಈ ರೀತಿಯಾದಂತಹ ಒಂದು ಹೇಳಿಕೆ, ಈ ರೀತಿಯಾದ ಬರವಣಿಗೆ ಮಾಡ್ತಾರಲ್ಲ, ಇದು ನನಗೂ ಸಹ ಅತ್ಯಂತ ಕೋಪ ತರಿಸಿದೆ. ಯಾಕಂದ್ರೆ ಉಕಾಡ್ಲೋ ಬೆಂಗಳೂರು ಪೊಲೀಸ್ ಅಂದ್ರೆ, ಬೆಂಗಳೂರು ಪೊಲೀಸರನ್ನು ನೀವು ಪ್ರಶ್ನೆ ಮಾಡುವಷ್ಟು ದೊಡ್ಡವರಾದ್ರ ಇಲ್ಲಿ ನೀವು ಹೋರಾಟ ಮಾಡ್ಬೇಕಾಗಿರೋದು ಏನಕ್ಕೋಸ್ಕರ? ಹೋರಾಟ ಆಗಿರತಕ್ಕಂಥ ಇಂಥವರನ್ನ ಒಳಗೆ ಹಾಕ್ಲೇಬೇಕು, ಅವ್ರಿಗೆ ಕಠಿಣವಾದಂತ ಶಿಕ್ಷೆ ಕೊಡ್ಲೇಬೇಕು. ಯಾಕಂದ್ರೆ ಅಲ್ಲಿ ನಮ್ಗೆ ಸಪೋರ್ಟ್ ಮಾಡ್ತಂತ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಅವರಿಗೆ ಅದರ ಎಫೆಕ್ಟ್ ಆಗುತ್ತೆ, ಅವರಿಗೆ ಅವರ ತಲೆದಂಡ ಆಗುತ್ತೆ. ನಾವು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರನ್ನು ಚೆಕ್ ಮಾಡಿ ಒಳಗಡೆ ಬಿಡಬೇಕಾಗುತ್ತೆ. ಆ ಮಟ್ಟಕ್ಕೆ ಹೋಗುತ್ತೆ. ಈಗಾಗಲೇ ದೊಡ್ಡ ದೊಡ್ಡ ಕಂಬಗಳನ್ನು ಪ್ರತಿಭಟನೆಗೆ ಬಿಟ್ಟರು ಕೂಡ ಪೊಲೀಸರನ್ನ ಬಳಕೆ ಮಾಡ್ಕೊಂಡು ಪ್ರತಿಭಟನೆ ಹತ್ತಿಕ್ಕೋ ಪ್ರಯತ್ನ. ಹೌದು, ಆಗುತ್ತೆ. ಈಗ ನಾವು ಇಂತಹ ಸಣ್ಣ ಪುಟ್ಟ ವಿಷಯಗಳನ್ನ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಪ್ರತಿಭಟನೆಗಳು ಸಹ ಸರಿಯಾದ ದಿಕ್ಕಿನಲ್ಲಿ ಹೋಗೋದಕ್ಕೆ ಸಾಧ್ಯ ಆಗಲ್ಲ. SFI ಅವ್ರಿಗೂ ನಾನು ಕಿವಿ ಮಾತು ಹೇಳ್ತೀನಿ, ಇಂಥವು ನಮಗೂ ಸಹ ನಾವು ಅಲ್ಲಿ ಇದ್ದಾಗ ಏನಾದ್ರೂ ಕಂಡು ಬಂದ್ರೆ ನಾವು ಮೊದಲಿನ 4-5 ದಿನ ಉತ್ತಮವಾಗಿ ನಿರ್ವಹಿಸಿದೀವಿ. ನಾವಾಗ್ಲಿ KRS ಪಾಟೀಲ್ ಅವರಾಗ್ಲಿ ಉತ್ತಮ, ಯಾರಾದ್ರೂ ಈ ರೀತಿಯಾದಂತಹ ಹೇಳಿಕೆ ಕೊಡೋದಾಗ್ಲಿ, ಏನಾದ್ರೂ ಬೇರೆ ರೀತಿಯಾದ ಹೇಳಿಕೆ ಕೊಡಾಗ ನಾವು ತಡೆದಿದ್ದೀವಿ, ನಿರಂತರವಾಗಿ ತಡೆದಿದ್ದೀವಿ. ಕಳೆದ 2-3 ದಿನದಿಂದ ನಮ್ದು ಪರ್ಮಿಷನ್ ಇಲ್ಲ, ಬೇರೆಯವ್ರದ್ದು SFI ಅವ್ರದ್ದು ಮತ್ತೆ ಅವ್ರದ್ದು ಎಲ್ಲ ಪರ್ಮಿಷನ್ ಇದೆ. ಆ ನಿಟ್ಟಿನಲ್ಲಿ ಅವರು ಸಹ ಆಯೋಜಕರು ಗಮನಿಸಿರೋಕ್ಕಾಗೋದಿಲ್ಲ. ಆಮೇಲೆ ಪೊಲೀಸ್ನವರು ಇದನ್ನ ನೀವು ಗಮನಿಸಿದ್ರೆ ಪೊಲೀಸ್ನವ್ರಿಗೆ ಹೋಗಿದೆ. ಆದ್ರೆ ಗೃಹ ಸಚಿವರ ಆರಿಕೆ ಹೇಳಿಕೆ ನಾವು ಇಷ್ಟಪಡೋದಿಲ್ಲ. ಇದ್ರದ್ದು ಕಠಿಣವಾದಂತ ಕ್ರಮ ಆಗ್ಬೇಕು ಇದಕ್ಕೆ. ಯಾಕೆಂದ್ರೆ ಉಕಾಡ್ಲೋ ಬೆಂಗಳೂರು ಪೊಲೀಸ್ ಅಂದ್ರೆ ಏನ್ ಬರ್ತಾ ಇದು? ನಾವು ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥವ್ರು, ಬೆಂಗಳೂರು ಪೊಲೀಸ್ ಬಗ್ಗೆ ನಮಗೆ ಗೊತ್ತು. ಯಾವತ್ತೂ ಸಹ ಒಬ್ಬರಿಗೂ ಸಹ ಅವ್ರು ತೊಂದರೆ ಮಾಡಿದವರಲ್ಲ. ಏನಾದ್ರೂ ತೊಂದರೆ ಆದ ಪೊಲೀಸ್, ನಾನು 16-15 ವರ್ಷದಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ತೊಂದರೆ ಆದ ನನ್ನ ಹತ್ರ ಕೂರಿಸ್ಕೊಂಡು ಆಗಿರ್ತಕ್ಕಂಥ ತೊಂದರೆಯನ್ನು ವಿಚಾರಿಸಿರ್ತಕ್ಕಂಥವ್ರು ಈ ಪೊಲೀಸರವರು. ನಮ್ಮ ಕರ್ನಾಟಕ ಪೊಲೀಸ್ ಅಷ್ಟು ಸಕ್ಷಮ ಇದ್ದಾರೆ, ಯಾರನ್ನೂ ಸಹ ಅವರು ಇದು ಮಾಡೋದಿಲ್ಲ. ನೀವು ಹುಡುಗ, ನೀನು ಬೇರೆ ಪಕ್ಷ, ಇನ್ನೊಂದು ಪಕ್ಷ ಅನ್ನೋ ವಕೀಲ, ನೀನು ಇನ್ನೊಬ್ಬ, ಏನು ಹೇಳೋದಿಲ್ಲ. ಕರ್ನಾಟಕ ಪೊಲೀಸು ಅಷ್ಟು ದಕ್ಷವಾದಂತಹ ಪೊಲೀಸ್ ಇದೆ. ಆ ದಕ್ಷತೆಗೆ ನೀವು ಒಂದು ಬಸಿ ಬೆಳೆಯುವಂತ ಕೆಲಸಗಳನ್ನು ಇನ್ನೊಬ್ರು ಮಾಡಿದಾರಲ್ಲ, ಅವರನ್ನು ಒದ್ದು ಒಳಗಾಕ್ರಿ. ಸರಿ, ಜ್ಯೋತಿ ಅಂತ ಹೇಳಿ ನಮ್ಮ ವೀಕ್ಷಕರು ದೂರವಾಣಿ ಸಂಪರ್ಕದ